ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ. ಹಿಂದಿನ ಬ್ಲಾಗಲ್ಲಿ ನಾನು ಇಲ್ಲಿವರೆಗೂ ಹೇಗೆಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದೆ ಅಂತ ತೋರಿಸಿದ್ದೆ. ಸೊ ಇನ್ನೇನು ಲೈಟಿಂಗ್ಸ್ ಅರೇಂಜ್ ಮಾಡಬೇಕಾಗಿತ್ತು. ಸೊ ಅದನ್ನು ಇವತ್ತಿನ ಬ್ಲಾಗಲ್ಲಿ ಮತ್ತು ಪೂಜಾ ಬ್ಲಾಗು ಎಲ್ಲನೂ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ಕೊಂಡ್ವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನನಗೆ ನಿನ್ನೆಯಿಂದ ಎಡಿಟಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇದು 1 ಅವರ್ ಇತ್ತು ವಿಡಿಯೋ ಬಂದು. ಇದು ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೋ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ. ಯಾಕೆಂದರೆ ಫುಲ್ಲಾಗಿ ಯಾವ ಥರ ನಾನು ಪೂಜಾ ವಿಧಾನ, ಅಭಿಷೇಕ, ಕುಂಕುಮಾರ್ಚನೆ ಎಲ್ಲ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ನನಗದು ಆಗ್ತಾ ಇಲ್ಲ. ಇದರಲ್ಲಿ ಫುಲ್ಲು ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ನಾನು ವೀಡಿಯೋಸ್ನ ತೊಗೊಂಡು ನಿಮಗೆ ಶೇರ್ ಮಾಡ್ತಾ ಇರೋವಂಥದ್ದು. ನೋಡಿ, ಲೈಟ್ ಆಫ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಹತ್ತತ್ರ ಒಂದು 10:30 ಆಗಿತ್ತು ಇದು ರೆಡಿ ಮಾಡೋವಷ್ಟರಲ್ಲಿ. 10:30, 10:45 ಆಗಿತ್ತು. ಸೊ ಈಗ ಪೂಜಾ ರೂಮಿಗೆ ಒಂಚೂರು ರೆಡಿ ಮಾಡಬೇಕು, ಅಂದರೆ ಲೈಟಿಂಗ್ಸ್ ಬಿಡಬೇಕು. ಸೊ ಪೂಜಾ ರೂಮಿಗೆ ಎಲ್ಲ ನಾನೇ ಲೈಟಿಂಗ್ಸ್ ಎಲ್ಲ ಬಿಟ್ಕೊಂಡೆ. ಸೊ ಏನು ಅಂತಂದರೆ ಈ ವಿಡಿಯೋ ನನಗೆ ತುಂಬ ಬೇಜಾರಾಯಿತು. ಯಾಕೆಂತಂದರೆ ಫುಲ್ಲಾಗಿ ತೋರಿಸ್ಬೇಕು, ಹಬ್ಬ ಹೇಗೆ ಮಾಡಿದ್ವಿ, ಡೆಕೋರೇಷನ್ನು ಮತ್ತು ಇದ್ರ ಹಿಂದೆ ಶ್ರಮ ಎಷ್ಟಿರುತ್ತೆ, ಇದು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ ಎಲ್ಲನೂ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಆಗ್ತಾ ಇಲ್ಲ. 2-3 ಸಲ ಎಡಿಟಿಂಗ್ ಮಾಡಿದ್ದೀನಿ, ಬಟ್ ಪ್ರಾಬ್ಲಮ್ ಆಗ್ತಾನೆ ಇತ್ತು. ಹಾಗಾಗಿ 1 ಅವರ್ ಇರೋಂತಹ ವೀಡಿಯೋನ ಸ್ವಲ್ಪ ತುಂಬ ಕಡಿಮೆ ಮಾಡಿ ಶಾರ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಸೊ ನೋಡಿ, ಪೂಜಾ ರೂಮು ಕೂಡ ಫುಲ್ಲಾಗಿ ಡೆಕೋರೇಷನ್ ಮಾಡಿದ್ದಾಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ? ಜೊತೆಗೆ ಪೂಜಾ ರೂಮು ಡೆಕೋರೇಷನ್ ಎಲ್ಲ ಹೇಗೆ ಅನ್ನಿಸ್ತು, ಪೂಜಾ ವಿಧಾನ ಹೇಗೆ ಅನ್ನಿಸ್ತು ಎಲ್ಲನೂ ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸುಮಾರಷ್ಟು ಜನ ಕಮೆಂಟ್ ಹಾಕ್ತಾ ಇರ್ತೀರ, ಸುಮಾರಷ್ಟು ಜನ ಕಮೆಂಟ್ ಹಾಕಲ್ಲ. ಕಮೆಂಟ್ ಹಾಕೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಕೂಡ ತಿಳ್ಕೊಬಹುದು. ಸೊ ಇವಾಗ ಎಲ್ಲ ಆಯಿತು. ರಂಗೋಲಿ ಹಾಕಬೇಕು ಅಂದರೆ ಟೈಮ್ ಬಂದು ಒಂದು ಅರ್ಧ ಗಂಟೆ ಮಲಗಿದ್ದು ಎದ್ದು ಬಂದಿದ್ದೀನಿ. ಸೊ ಟೈಮ್ ಬಂದು 3 ಗಂಟೆ, ಹತ್ತತ್ರ 2:45, 3 ಗಂಟೆ. ಸೊ ಹೊರಗೆ ಬರೋಕ್ಕೆ ನನಗೂ ಭಯ. ಯಾಕೆಂದರೆ ದೂರ ಮನೆಗಳು ಸ್ವಲ್ಪ ನಮ್ಮನೆಯವ್ರು ಹೋಗಿ ಮಲಗಿಬಿಟ್ಟಿದ್ರು. ಹಾಗಾಗಿ ಭಯದಿಂದನೇ ರಂಗೋಲಿ ಹಾಕ್ತಾ ಇದೆ. ನೋಡಿ, ರಂಗೋಲಿ ಹಾಕಿರೋದನ್ನು ಫುಲ್ಲಾಗಿ ತೋರಿಸಿಲ್ಲ, ಹೇಳಿದ್ನೆಲ್ಲ ಪ್ರಾಬ್ಲಮ್ ಆಗಿದ್ದರಿಂದ. ಸೊ ನೋಡಿ, ಫೈನಲಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲೋಟಸ್ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತು ಅಮ್ಮನವ್ರ ಹೆಸರು ಹೇಳಿ ಏನೇನು ಕೆಲಸ ಮಾಡ್ತಾಯಿದ್ದೀನಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಡುಗೆ ಆಗಲಿ, ಇವನ್ ಪೂಜೆ ಆಗಲಿ, ರಂಗೋಲಿ ಆಗಲಿ, ಅಲಂಕಾರ ಆಗಲಿ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವಾಗ ಟೈಮ್ 3:30 ಆಗಿದೆ. ಸ್ನಾನ ಕೂಡ ಆಯಿತು. ಬನ್ನಿ ಇವಾಗ ಅಲಂಕಾರ ಮಾಡಿ ದೀಪ ಹಚ್ಚೋಣ. ಇನ್ನು ಆಯಿತು, ಸ್ನಾನ ಎಲ್ಲ ಆಯಿತು. ಇವಾಗ ಅಮ್ಮನವ್ರ ಕಳಶಕ್ಕೆ ಮಾವಿನೆಲೆ ಜೊತೆಗೆ ಏನೇನು ಹಾಕಿದ್ದೀನಿ ಅಂದರೆ ಒಂದು ಅರಿಶಿಣದ ಕೊಂಬು, ಅರಿಶಿಣ, ಕುಂಕುಮ, ವಿಳೆದೆಲೆ, ಬಟ್ಲಡಿಕೆ, ಒಂದು 5 ರೂಪಾಯಿದು ಕಾಯಿನು, ಜೊತೆಗೆ ಡ್ರೈ ಫ್ರೂಟ್ಸು, ಒಂದು ಹೂವು, ಇಷ್ಟನ್ನು ಕಳಶದೊಳಗಡೆ ಹಾಕಿ ಅಮ್ಮನವ್ರ ಮುಖ ಕಮಲನ ಕೂರಿಸ್ಕೋತಾ ಇದ್ದೀನಿ. ಅಮ್ಮನವ್ರ ಇದು ಮುಖವಾಡನೂ ಕೂಡ ಎಷ್ಟು ಚೆನ್ನಾಗಿ ಕೂತ್ಕೊಬಿಡ್ತು ಅಂತ ಅಂದರೆ ಇಟ್ಟಿದ ತಕ್ಷಣ ತುಂಬ ಚೆನ್ನಾಗಿ ಸೆಟ್ ಆಯಿತು. ಅಂದರೆ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ಒಂದೇನು ಅಂದರೆ ಇಲ್ಲಿ ಸ್ವಲ್ಪ ಕತ್ಲು ಇರೋದ್ರಿಂದ ಇನ್ನೂ ಬೆಳಗಾಗಿಲ್ಲ. ನೋಡಿ, ಸ್ಕ್ರೀನೆಲ್ಲ ಕ್ಲೋಸ್ ಮಾಡಿದ್ದೀವಿ ನೋಡಿ, ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ವಿಡಿಯೋನಲ್ಲಿ ನಿಮಗೆ. ಇನ್ನು ತೋಮಾಲೆ ಕೂಡ ನಾನು ಹೇಳಿ ಇದೇ ರೀತಿ ಬೇಕು ಅಂತ ಕಟ್ಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ಮೆಜರ್ಮೆಂಟಲ್ಲಿ ಕೊಟ್ಟಿದ್ದೆ, ಸ್ವಲ್ಪ ಸಣ್ಣಕ್ಕೆ ಕಟ್ಟಿ ಅಂತ ಹೇಳಿದ್ದೆ, ಸ್ವಲ್ಪ ದಪ್ಪಕ್ಕೆ ಕಟ್ಕೊಟ್ಟಿದ್ದಾರೆ. ಸೊ ಇಟ್ಸ್ ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಅವ್ರಿಗೆ ಹೇಳಿದೆ ಕಾಕಡ ಹೂವಿಂದ ಕಟ್ಟಿ, ಇಲ್ಲ ಹೂವು ಸಿಗಲಿಲ್ಲ ಕಾಕಡ ಹೂವು ಅಂದರು. ಅಂದರೆ ಮುತ್ತು ಮಲ್ಲಿಗೆಯಿಂದ ಕಟ್ಕೊಡಿ ಅಂತ ಹೇಳಿದ್ದೆ. ಸೊ ಅವರು ಮುತ್ತು ಮಲ್ಲಿಗೆಯಿಂದ ಕಟ್ಕೊಟ್ಟಿದ್ದಾರೆ. ನೋಡಿ, ಹಾರ ಒಂದೇ ಒಂದು ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದೀನಿ. ಮುಂಚಿತವಾಗಿಯೇ ನಾನು ಅರಿಶಿಣದ ಕೊಂಬು ಎಲ್ಲನೂ ಕೂಡ ಹಾಕಿದ್ದೀನಿ. ಹೂವನ್ನು ಲಕ್ಷ್ಮಿಗೆ ಜಾಸ್ತಿ ಹಾಕಬಾರ್ದು, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಒಂದೇ ಒಂದು ಹಾರ ಹಾಕಬೇಕು, ಆವಾಗೇ ಸಾರಿ ಎಲ್ಲ ಹೇಗೆ ಉಡಿಸಿದ್ದೀವಿ ಅನ್ನೋದು ಗೊತ್ತಾಗೋದು. ನೋಡಿ, ಇವಾಗ ಅಮ್ಮನವ್ರ ಅಲಂಕಾರ ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಸದ್ಯಕ್ಕೆ ಇಷ್ಟೇ ಮಾಡಿರೋದು, ಯಾಕೆಂದರೆ ನನಗೀಗ ಪೂಜೆ ಕೂರಬೇಕು. ಹಂಗಾಗಿ ಅಭಿಷೇಕ, ಕುಂಕುಮಾರ್ಚನೆ ಇದೆಲ್ಲ ಮಾಡೋದಕ್ಕೆ ಒಂದಷ್ಟು ಐಟಮ್ಸ್ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಜಾಗ ಸಾಕಾಗೋದಿಲ್ಲ. ಫುಲ್ಲಾಗಿ ನೋಡಿ ವೀಡಿಯೋಸ್ನ ಲಾಸ್ಟಲ್ಲಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ತೀನಿ. ಇವಾಗ
ಟೈಮ್ ನೋಡ್ತಾನೇ ಇದ್ದೀನಿ. ಹತ್ತತ್ರ 4:30 ಒಳಗಡೆ ನಾನು ದೇವ್ರ ದೀಪನ ಹಚ್ಕೋತಾ ಇದ್ದೀನಿ ನೋಡಿ. ಮಿಥುನ ಲಗ್ನ ಇತ್ತು ನೋಡಿ, 4 ಗಂಟೆಯಿಂದ 4:30 ಒಳಗಡೆ ದೀಪನ ಹಚ್ಕೋತಾ ಇದ್ದೀನಿ. ದೀಪ ಹಚ್ಚಿ ಆಮೇಲೆ ಸಾರಿ ಹಾಕೊಂಬರೋಣ ಅಂತ ಹೋಗಿ ಪಟಪಟ ಅಂತ ಹಿಂದಿನ ದಿವಸನೇ ಸಾರಿ ಎಲ್ಲ ಪಿನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ರೆಡಿ ಮಾಡಿ ಇಟ್ಟಿದ್ದರಿಂದ ಬೇಗ ಸಾರಿನ ಹಾಕ್ಕೊಂಬಂದು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಪೂಜೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಮೊದಲನೇ ಪೂಜೆ. ಹಸಿ ಹಾಲು ಸ್ವಲ್ಪ ಬೆಲ್ಲನ ಇಟ್ಟು ನೈವೇದ್ಯಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಹಾಗೆ ಮಾಡಬಾರ್ದು, ಏಕೆಂದರೆ ಲಗ್ನ ತುಂಬ ಇಂಪಾರ್ಟೆಂಟು. ಸುಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿಬಿಡೋದಲ್ಲ, ಆ ಟೈಮಿಂಗ್ಸಿಗೆ ಮಾಡಬೇಕು. ಯಾಕೆಂದರೆ 1 ತಿಂಗಳಿಂದ ಅರೇಂಜ್ಮೆಂಟ್ ಮಾಡಿ ನಿದ್ದೆಗೆಟ್ಟು ಎಲ್ಲ ರೆಡಿ ಮಾಡಿರ್ತೀವಿ, ಟೈಮಿಗೆ ಕರೆಕ್ಟಾಗಿ ಪೂಜೆ ಆಗಲಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಸೊ ಆ ಲಗ್ನದಲ್ಲಿ ಮಾಡಿದಾಗ ಮಾತ್ರ ನಾವು ತಾಯಿ ಏನು ಕೇಳಿದ್ರೂ ಕೂಡ ಅನುಗ್ರಹ ಮಾಡ್ತಾಳೆ ಅಂತಲೇ ಹೇಳ್ತಾರೆ. ಹಲೋ ಸ್ನೇಹಿತರೆ, ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಟೈಮು 4:30 ಹತ್ತತ್ರ 4:30 ಆಗ್ತಾಯಿದೆ. ಇವಾಗ ಒಂದು ಸಲ ಪೂಜೆ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡೋಣ. ಯಾಕೆಂದರೆ ಮಿಥುನ ಲಗ್ನ ಇದೆ ನೋಡಿ 4:30ಗೆ. ಹಂಗಾಗಿ ಪೂಜೆ ಮುಗಿಸ್ತಾ ಇದ್ದೀನಿ. ಕಡಿ ಬಿಡಿ ಸೀರೆ ಉಟ್ಕೊಂಡು ಒಂದು ಪೂಜೆ ಮುಗಿಸ್ತಾ ಇದ್ದೀನಿ. ಆಮೇಲೆ ಒಬ್ಬಟ್ಟೆಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ. ಸೊ ಇವಾಗ ಒಂಚೂರು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಸೊ ಈಗ ವೇರ್ ಮಾಡಿರೋ ಅಂಥ ಸ್ಯಾರಿ ಬಂದು ಗೋಸಲ ಟ್ರೆಂಡ್ಸ್ ಅವ್ರ ಕಡೆಯಿಂದ ನಾನು ತೊಗೊಂಡಿರೋ ಅಂಥದ್ದೊಂದು ಶ್ವೇತಾ ಅವ್ರ ಶಾಪ್ ಅಂತ ನಿಮ್ಗೆ ಹೇಳ್ತಾನೆ ಇರ್ತೀನಿ ನೋಡಿ. ಸ್ಯಾರಿ ತುಂಬ ಚೆನ್ನಾಗಿದೆ, ಪಿಂಕ್ ವಿತ್ ಗ್ರೀನ್ ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ ಬ್ಲೌಸ್ನ, ಸಖತ್ತಾಗಿದೆ ನೋಡಿ ವಿಡಿಯೋನಲ್ಲಿ. ಸ್ಯಾರಿ ಯಾಕೆ ಇದನ್ನು ಹಾಕ್ಕೊಂಡೆ ಅಂತ ಅಂದರೆ, ಸಾಮಾನ್ಯವಾಗಿ ರೇಷ್ಮೆ ಸೀರೆನೇ ಪೂಜೆ ಉಡೋದು. ಪಾಪ ಅವ್ರು ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ರು, ನಮ್ಮ ಶಾಪಲ್ಲಿ ತೊಗೊಂಡಿರೋದು ಒಂದು ಸ್ಯಾರಿ ಹಾಕ್ಕೊಂಡು ವಿಡಿಯೋ ಮಾಡಿ ಶ್ವೇತಾ ಅವರೇ ಅಂತ, ಅದಕ್ಕೋಸ್ಕರ ವೇರ್ ಮಾಡಿದ್ದೀನಿ. ನಮಸ್ತೆ ಮಹಾಮಾಯೆ ಶ್ರೀ ಪೂಜಿತೆ ಜಗದಾಂಬೆ ಮಹಾಲಕ್ಷ್ಮೀ ನಮಸ್ತೆ ನಮಸ್ತೆ ಆಗ ನೋಡಿ ಮೊದಲನೇ ಪೂಜೆನ ಮುಗಿಸಿದ್ದೀವಿ. ನಾನು ನಮ್ಮ ಮನೆಯವರು ಇಬ್ಬರು ಕೂಡ. ಅವರು ನಿಧಾನಕ್ಕೆ ಎದ್ದು ಬನ್ನಿ ಅಂತಂದರೆ ಮನೆಯವರು ಇಲ್ಲ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ, ನಮ್ಮ ಮನೆಯವರು ಕೂಡ ಸ್ನಾನ ಮಾಡ್ಕೊಂಬಂದು ಅವರು ಪೂಜೆ ಎಲ್ಲ ಮೊದಲನೇ ಪೂಜೆನ ಮುಗಿಸಿದ್ವಿ. ಈಗ ನಾವು ನೈವೇದ್ಯಕ್ಕೆ ಒಬ್ಬಟ್ಟು ಈ ಥರ ಏನೇನು ಮಾಡಿದ್ದೀವಿ ಎಲ್ಲ ರೆಡಿ ಮಾಡಿಕೊಂಡು, ಮತ್ತು ಅರ್ಚನೆಗೆ ಅಭಿಷೇಕಕ್ಕೆ ಈ ಥರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಂದು 7 ಗಂಟೆ ಒಳಗಡೆ ಪೂಜೆನ ಅದನ್ನು ಕೂಡ. ಹಲೋ ಸ್ನೇಹಿತರೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿಯ ಅನುಗ್ರಹ ಮತ್ತು ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಇರಲಿ, ನಿಮ್ಮ ಎಲ್ಲರ ಮೇಲೂ ಇರಲಿ ಅಂತ ಬೇಡ್ಕೊತ ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ 4:30ಗೆ ನನ್ನ ಮಿಥುನ ಲಗ್ನದಲ್ಲಿ ನನ್ನ ಪೂಜೆ ಆಯಿತು. ಇವಾಗ ಅಭಿಷೇಕನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲಗ್ನ ಬಂದು 4 ಗಂಟೆಯಿಂದ 4:30ವರೆಗೂ ಚೆನ್ನಾಗಿತ್ತು. ಹಾಗಾಗಿ ಆ ಟೈಮಲ್ಲಿ ನನ್ನ ಪೂಜೆನ ಹಾಲನ್ನು ಪೂಜೆಗೆ ಇಟ್ಬಿಟ್ಟು ನೈವೇದ್ಯ ಮಾಡಿ ಮೊದಲನೇ ಪೂಜೆನ ನಾನು ಮುಗಿಸ್ದೆ. ಯಾಕೆ ಅಂತಂದರೆ ಲಗ್ನ ಚೆನ್ನಾಗಿರೋ ಟೈಮಲ್ಲಿ ಮಾಡಿಬಿಡ್ಬೇಕು. ಹಾಗಾಗಿ ಈಗ ಎಲ್ಲ ಒಬ್ಬಟ್ಟು, ಅನ್ನ, ಸಾಂಬಾರು ಪ್ರತಿಯೊಂದು ರೆಡಿ ಮಾಡಿಕೊಂಡು ಈಗ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನನ್ನ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಹೇಗಿರುತ್ತೆ, ಅಭಿಷೇಕ, ಕುಂಕುಮಾರ್ಚನೆ ಎಲ್ಲನೂ ಕೂಡ ತೋರಿಸ್ತೀನಿ. ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಸುಜಿತ್ ಕೂಡ ಸ್ನಾನ ಮಾಡ್ಕೊಂಬಂದ ನೋಡಿ, ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾನೆ. ಹೊಸ ಡ್ರೆಸ್ ಹಾಕಿದ್ದೀನಿ, ಪ್ಯಾಂಟ್ ಬೇಡ ಅಂತ ಬೇರೆದು ನಿಕ್ಕರ್ ಹಾಕೊಂಬಂದು ಕೂತಿದ್ದಾನೆ. ರೋಹಿತ್ ಇಲ್ಲ, ಅವನಿಗೆ ರಜಾ ಇಲ್ಲ, ಹಂಗಾಗಿ ಬಂದಿಲ್ಲ. ಸೊ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಣ್ಣು, ಹೂವು, ತೆಂಗಿನಕಾಯಿ, ಊದಿನ ಕಡ್ಡಿ, ಕರ್ಪೂರ, ಧೂಪ, ಬಿಡಿ ಹೂಗಳು, ಕುಂಕುಮ, ಅಕ್ಷತೆ, ಅರಿಶಿಣ, ತಾಂಬೂಲ, ಗರಿಕೆ, ಗಣೇಶನಿಗೆ ಅಭಿಷೇಕ ಮಾಡೋದಕ್ಕೆ ನೀರು, ಪಂಚಾಮೃತ, ಡ್ರೈ ಫ್ರೂಟ್ಸ್ದು ಮತ್ತು ಕಂಕಣ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟು ಕಂಕಣನ ಕಟ್ಕೋಬೇಕು. ಇವಾಗ ಸುಜಿತ್ಗೆ ಕಟ್ತಾ ಇದ್ದೀನಿ, ನಂತರ ಮನೆಯವ್ರಿಗೆ ಕಟ್ಟಿ ಮನೆಯವರು ನನಗೆ ಕಟ್ತಾರೆ. ಸೊ ಇದಾದ ನಂತರ ಮೊದಲನೇ ಪೂಜೆ ಬಂದು ಗಣೇಶನಿಗೆ, ಅದಾದಮೇಲೆ ಮನೆ ದೇವ್ರ ಪೂಜೆ. ಅಂದರೆ ನಮ್ಮದು ಲಕ್ಷ್ಮೀ ನರಸಿಂಹಸ್ವಾಮಿ ಇರೋದ್ರಿಂದ ನಾರಾಯಣನ ಆರಾಧನೆ ಮಾಡಬೇಕು ಗಣೇಶಂದಾದಮೇಲೆ. ಯಾಕೆ ಅಂತ ಅಂದರೆ ನಾರಾಯಣ ಬರದಲ್ಲೇ ಲಕ್ಷ್ಮಿ ಯಾವತ್ತೂ ಬರೋದಿಲ್ಲ. ಹಾಗಾಗಿ ಯಾರೇ ಪೂಜೆ ಮಾಡಬೇಕಾದ್ರೂ ಲಕ್ಷ್ಮೀ ಪೂಜೆನ ನಾರಾಯಣನ
ನಾರಾಯಣನ ಮೊದಲನೇದಾಗಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಲಕ್ಷ್ಮೀ ದೇವಿಯ ಪೂಜೆ. ಸೊ ಮೊದಲನೇದಾಗಿ ಇಲ್ಲಿ ಗಣೇಶನ ವಿಗ್ರಹ, ನರಸಿಂಹನ ವಿಗ್ರಹ ಮತ್ತು ಲಕ್ಷ್ಮೀ ವಿಗ್ರಹ, ಬೆಳ್ಳಿ ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ ಪೂಜೆಗೆ. ಇವೆಲ್ಲ ನಾನು ಹಬ್ಬದಲ್ಲಿ ಮಾತ್ರ ತೆಗೆಯುವಂಥದ್ದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ನೋಡೋದಕ್ಕೆ ನಿಮಗೂ ಬೋರ್ ಆಗಬಾರ್ದು. ನೋಡಿ, ಶ್ಲೋಕಗಳನ್ನ ಹೇಳಬೇಕಾದ್ರೆ ಒಂದಷ್ಟು ಹಾಡುಗಳು ಎಲ್ಲ ಹೇಳಿದ್ದೀನಿ. ಸೊ ಅದೆಲ್ಲ ನಾನು ನಿಮಗೆ ವಿಡಿಯೋನಲ್ಲಿ ತೋರ್ಸೋಕ್ಕಾಗಿಲ್ಲ, ಸಾರಿ, ಕ್ಷಮೆ ಇರಲಿ ಸ್ನೇಹಿತರೆ. ಓಂ ಗಣೇಶ್ವರಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಅಮುಖವಾಹನಾಯ ನಮಃ. ಓಂ ಹೇರಂಬಾಯ ನಮಃ. ಓಂ ಕಾಮಾರಿಸೂನವೇ ನಮಃ. ಓಂ ಲಂಬೋದರಾಯ ನಮಃ. ಓಂ ಗೌರಿಪುತ್ರಾಯ ನಮಃ. ಓಂ ಗಣನಾಯಕಾಯ ನಮಃ. ಓಂ ಸ್ಥೂಲಕಟಾಯ ನಮಃ. ಓಂ ಚಂದ್ರಪ್ರಿಯಾಯ ನಮಃ. ಓಂ ದೇವಾಸಾಯ ನಮಃ. ಓಂ ಸುರಪತಾಯ ನಮಃ. ಓಂ ಪಾಲಚಂದ್ರಾಯ ನಮಃ. ಓಂ ಏರಂಬಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಸುಪ್ರಕರ್ಣಾಯ ನಮಃ. ಓಂ ಸುರಜಾಯ ನಮಃ. ಓಂ ಪಾಶಂಕುಶಧರಾಯ ನಮಃ. ಓಂ ಸಂಕಷ್ಟಹರ ಗಣಪತಿಯೇ ನಮಃ. ಓಂ ಚಿಂತಾಮಣಿಯೇ ನಮಃ. ಓಂ ಗಣಾಧಿಪತಾಯ ನಮಃ. ಓಂ ಉಮಾಪುತ್ರಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಾಯ ನಮಃ. ಓಂ ಪಾಲಚಂದ್ರಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಸುಮುಖಾಯ ನಮಃ. ಓಂ ಸುಂದರಂ ವಂದೇ ವಿಘ್ನಹರಂ ಮಹೇಶಪುರಂ ದೇವಂ ಗಣಾಧೀಶ್ವರಂ ವಂದೇ ಸರ್ಪವಿಭೂಷಣಂ ಸುಖಕರಂ ಶ್ರೀಸಿದ್ಧಿಬುದ್ಧಿಪ್ರಿಯಂ ವಂದೇ ಸೂಕ್ಷ್ಮಪುರಸ್ಥಿತಂ ಗಣಪತಿಂ ವಿಶ್ವಾಸಪ್ರದಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿಷ್ಟಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಿಂಹಾಯ ನಮಃ. ಓಂ ನಾರಸಿಂಹಾಯ ನಮಃ. ಓಂ ವಜ್ರದಂಶಾಯ ನಮಃ. ಓಂ ವಜ್ರಿಣಿಯೇ ನಮಃ. ಓಂ ವಜ್ರನಾಕಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ವರದಾಯ ನಮಃ. ಓಂ ವರಾತ್ಮನೇ ನಮಃ. ಓಂ ವರಾದಭಯೇ ಅಷ್ಟಾಯ ನಮಃ. ಓಂ ವಾರಾಯ ನಮಃ. ಓಂ ವರರೂಪಿಣಿಯೇ ನಮಃ. ಓಂ ಶ್ರೀವರಾಯ ನಮಃ. ಓಂ ಪ್ರಹ್ಲಾದ ವರದಾಯ ನಮಃ. ಓಂ ಪ್ರತ್ಯಕ್ಷ ವರದಾಯ ನಮಃ. ಓಂ ಪ್ರಸನ್ನಾಯ ನಮಃ. ಓಂ ಪಾಶಿಣಿಯೇ ನಮಃ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟುತ್ತ ಗೆಜ್ಜೆ ಕಾಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯ ಅಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಕನಕರುಷ್ಟಿಯ ಕರೆಯುತ್ತ ಬಾರೆ, ಮನಕಾಮತಿಯ ಸಿದ್ಧಿಯ ತೋರೆ, ದಿನಕರ ಕೋಟೆಯ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ, ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತಿಥ್ಯಗಲ್ಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಲ, ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಲೆ ಗೊಂಬೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಅಕರೆಯುಳ್ಳ ಹೊಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ, ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ, ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ, ಶಂಖಚಕ್ರ ಕದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ, ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವಧನೆ ಸರ್ವದುಷ್ಟ ಭಯಂಕರಿ, ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರಧೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನೇ, ಮಂತ್ರಮೂರ್ತ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಾಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ, ಯೋಗಾಗ್ನಿ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದಯೇ, ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ, ಪರಮೇಹಿ ಜಗನ್ಮಾತಂ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರೋದರೇ ದೇವಿ ನಾನಾಲಂಕಾರ ಭೂಷಿತೆ, ಜಗಸ್ಥಿತೆ ಜಗನ್ಮಾತಂ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಿ ಅಷ್ಟೋತ್ತರ ಸ್ತೋತ್ರಂ ಪಠೇದ್ಮರಿಮನಂ, ಸರ್ವಸಿದ್ಧಿ ಮಮನ್ಮತಿಂ ರಾಜ್ಯಂ ಪ್ರಮೋನ್ನತಿ ಪ್ರಸಾದ, ಏಕಕಾಲೋ ಪಠ ನಿತ್ಯಂ ಮಹಾಪಾಪ ವಿನಾಶನಂ, ವಿಕಾಲಾಜ್ಞಂ ಪಠೇ ನಿತ್ಯಂ ಧನಧಾನ್ಯ ಸಮಿನ್ಮತಂ, ತ್ರಿಕಾಲಾಜ್ಞಂ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ. ಮಹಾಲಕ್ಷ್ಮೀ ಗುರ್ವೋ ನಿತ್ಯಂ ಪ್ರಸನ್ನಾ ವರದಾ ಶುಭಂ. ಆಚಾರ್ಯೇ ನಮಃ, ಪದ್ಮಾಲಯೇ ನಮಃ, ಓಂ ಪದ್ಮಿನಿಯೇ ನಮಃ, ಸುಚಾಯೇ ನಮಃ, ಓಂ ಸ್ವಾಹಾಯೇ ನಮಃ, ಓಂ ಜ್ಞಾನಾಯೇ ನಮಃ, ಓಂ ಸುಧಾಯೇ ನಮಃ, ಓಂ ಜ್ಞಾನಾಯೇ ನಮಃ, ಓಂ ಹಿರಣ್ಯಾಯೇ ನಮಃ, ಓಂ ಲಕ್ಷ್ಮಿಯೇ ನಮಃ, ಓಂ ನಿತ್ಯಪುಷ್ಪಾಯೇ ನಮಃ, ಓಂ ವಿಭೂತಾಯೇ ನಮಃ, ಓಂ ಅಜಿತಾಯೇ ನಮಃ, ಓಂ ಅಜಿತೇ ನಮಃ, ಓಂ ದೈತ್ಯಾಯೇ ನಮಃ, ಓಂ ವಸುಧಾರಿಣ್ಯೇ ನಮಃ, ಓಂ ಕಮಲಾಯೇ ನಮಃ, ಓಂ ಕಾಂತಾಯೇ ನಮಃ, ಓಂ ಕಾಮಾಕ್ಷಾಯೇ ನಮಃ,
मनन वन्दिते सुन्दरि माधवी चन्द्र सहोदरि हेममये मुनिगुण पण्डित मोक्ष प्रदायिनि मंजुल भाषिनि वेदनुते पंकजवाहिनि देवसुपूजिते सद्गुणवर्षिणि शान्तियुते जय जय हे मधुसूदन कामिनि आदिलक्ष्मी सदा पालय माम् ऐकलिकल्मषनाशिनि कामिनि वैदिकरूपिणि वेदमये क्षीरसमुद्भव मङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुजवाहिनि देवगणाश्रितपादयुते जय जय हे मधुसूदन कामिनि धान्यलक्ष्मी सदा पालय माम् जय वर वैष्णवी भार्गवी स्वरूप मन्त्रस्वरूपिणि मन्त्रमये सुरगुणपूजित शीघ्रफलप्रदे ज्ञानविकासिनि शास्त्रनुते भवभयहारिणि पापविमोचिनि साधुजनाश्रितपादयुते जय जय हे मधुसूदन कामिनि धैर्यलक्ष्मी सदा पालय माम् जय जय दुर्गिते नाशिनि कामिनि सर्वफलप्रद शास्त्रनुते रतगज तुरग पदाति समामृत परिजन पंडित लोकनुते हरिहर ब्रह्म सुपूजिते सेविते ताप निवारिणि पादयुते जय जय हे मधुसूदन कामिनि गजलक्ष्मीये सदा पालय माम् ऐ गजवाहिनि मोहिनि चक्रिनि राघविवर्धिनि ज्ञानमये गुणगणवारिधि लोकहितैषिणि नारद तंबूरि गाननुते सकल सुरासुर देव मुनीश्वर मानस वंदित पादयुते जय जय हे मधुसूदन कामिनि संतान लक्ष्मी सदा पालय माम् कमल निवासिनि सद्गुणदायिनि ज्ञान विकासिनि गानमये अनुदिनमच्युत कुङ्कुम भाषुरभूषण शोभिसुगात्रयुते सुरमुनि संस्तुत वैभवराजित जीनजनाश्रित पादयुते जय जय हे मधुसूदन कामिनि विजय लक्ष्मी सदा पालय माम् प्राणत सुरेश्वरि भारति भार्गवि शोक विनाशिनि रत्नमयी मणिमय भूषित कर्ण विभूषण कांति समामृत हास्य मुखे नवनिधिधायिनि कलिमलहारिणि कामित फलप्रदास्तयुते जय जय हे मधुसूदन कामिनि विद्यालक्ष्मी सदा पालय माम् दिमि दिमि दिम दिमि दिम दिमि दिम दिमि धुम धुबिनाद विनाधरुते गम 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 शंख विनाद सुहासियुते वेद पुराण इतिहास सुपूजित वैदिक मार्ग प्रदर्शयुते जय जय हे मधुसूदन कामिनि धनलक्ष्मीये सदा पालय शिनाय नमः ओम अमृताय नमः ओम दीप्ताय नमः ओम लोकशोक विनाशिनाय नमः ओम धर्मनिलयाय नमः ओम करुणाय नमः ओम लोकमात्राय नमः ओम पद्मप्रियाय नमः ओम पद्मास्ताय नमः ओम पद्मसौन्दर्याय नमः ओम पद्मनाभप्रियाय नमः ओम रामाय नमः ओम पद्ममाल्यधराय नमः ओम देव्ये नमः ओम पद्मिन्ये नमः ओम सुप्रसन्नाय नमः ओम प्रसादमुखाय नमः ओम प्रभाय नमः ओम चंद्र सहोदराय नमः ओम चतुर्भुजाय नमः ओम चंद्ररूपाय नमः ओम इंदिराय नमः ओम इंदुशीतलाय नमः ओम अस्लादजने नमः ओम पुष्याय नमः ओम शिवाय नमः ओम शिवकर्णिकाय नमः ओम सत्याय नमः ओम तुष्टाय नमः ओम दरिद्रनाशिनाय नमः ओम शांताय नमः ओम प्रीतपुष्पकर्णाय नमः ओम शांताय नमः ओम श्रीयाय नमः भूतप्रदाय नमः ओम श्रद्धाय नमः ओम विभूताय नमः ओम सुरभाय नमः ओम पद्मालाय नमः ओम सुचाय नमः ओम स्वाहाय नमः ओम स्वादाय नमः ओम सुदाय नमः ओम ध्यानाय नमः ओम विभूताय नमः ओम सुदाय नमः ओम हिरण्याय नमः ओम लक्ष्मीये नमः ओम नित्यपुष्पाय नमः ओम विभूताय नमः ओम अदिताय नमः ओम दीप्ताय नमः ओम वसुदाय नमः ओम
ಕುಂಕುಮ ಅರ್ಶಿಣೆ ಪೂಜೆ ಎಲ್ಲ ಸ್ವಲ್ಪನೇ ತೋರಿಸಿದ್ದೀನಿ. ಎಲ್ಲ ಮುಗಿಸಿ ಮತ್ತೆ ಅಮ್ಮನವ್ರಿಗೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಬೇಡ್ಕೊಳ್ತಾ ಸಂಕಲ್ಪ ಮಾಡ್ತಾ ಮತ್ತೆ ಮಹಾಮಂಗಳಾರತಿನ ಮಾಡ್ತಾಯಿದ್ದೀವಿ. ಕೊನೆಗೆ ಪೂಜೆ ಎಲ್ಲ ಮುಗಿಸಿ ಮಹಾಮಂಗಳಾರತಿ ಮಾಡಿ ಮನೆಯವ್ರ ಹತ್ರ ಆಶೀರ್ವಾದ ಕೂಡ ತಗೊಂಡು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಮನೆಯವ್ರ ಹತ್ರ ಆಶೀರ್ವಾದ ತಗೊಂಡು ಲಾಸ್ಟಲ್ಲಿ ನಿಮಗೆ ಕುಂಕುಮಕ್ಕೆ ಹೋಗೋಕ್ಕೆ ಯಾವ ರೀತಿ ರೆಡಿ ಆಗಿದೆ. ಸೊ ಇವಾಗಿನ್ನು ರಂಗೋಲಿ ಹಾಕಿ ಅಭಿಷೇಕ ಎಲ್ಲ ಆಯಿತು. ನೋಡಿ, ಇಲ್ಲೆಲ್ಲ ಅಂಟ್ಕೊಂಡ್ಬಿಟ್ಟಿರ್ತೀನಿ, ಹಂಗಾಗಿ ರಂಗೋಲಿ ಹಾಕೋದಕ್ಕೆ ಹೋಗಲ್ಲ. ಈಗ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ ಫೈನಲ್ ಆಗಿ ರೀತಿಯಾಗಿ. ಸ್ನೇಹಿತರೆ, ಇವಾಗ ಟೈಮ್ 4 ಗಂಟೆ. ಸೊ ನಾನು ಕೂಡ ರೆಡಿಯಾಗಿದ್ದೀನಿ, ಕುಂಕುಮಕ್ಕೆ ಕರೆದ್ಬಿಡೋಣ ಅಂತ ಹೊರಟಿದ್ದೀನಿ ಇವಾಗ ತಾನೆ. ಸೊ ಎಲ್ಲ ಕೆಲಸ ಮುಗಿಸಿ ಇನ್ನೂ ಇವಾಗ ಊಟ ಮಾಡಿ ಹೊರಟಿದ್ದೀನಿ, ಇವಾಗ ಹೋಗೋಣ ಅಂತ. ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ಲಕ್ಷ್ಮಿಗೆ ನಂತರ ಕುಂಕುಮಕ್ಕೆ ಕರೆದು ಬರೋಣ ಅಂತ ಹೊರಟಿದ್ದೀನಿ. ಸೊ ಸಾರಿ ಕೂಡ ತೋರಿಸ್ತೀನಿ, ಹೇಗಿದೆ, ಹೇಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಿ. ಸೊ ಎಲ್ರದ್ದು ಹಬ್ಬ ಆಯಿತಾ? ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಅಂತಿಮ ಘಟ್ಟ ಕುಂಕುಮಕ್ಕೆ ಕರೆದು ಬಂದರೆ ಮುಗಿಯುತ್ತೆ. ಇನ್ನು ಸಾರಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಇದು ಸಂಜೆ ಕುಂಕುಮಕ್ಕೆ ಕರೆಯೋದಕ್ಕೆ ಹೋಗೋದಕ್ಕೆ ಅಂತ ರೆಡಿಯಾಗಿರೋದು. ತುಂಬ ಮಳೆ, ಜಿಟಿ ಮಳೆ ಸಿಕ್ಕಾಬಟ್ಟೆ. ಕುಂಕುಮಕ್ಕೆ ಬರೋ ಟೈಮಲ್ಲಿ ಸಖತ್ ಮಳೆ. ಸೊ ಒಂದು ಸಲ ಪೂಜೆ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ ನಾನು. ನಾಳೆ ಹುಣ್ಣಿಮೆ ಇದೆ, ಅಮ್ಮನವ್ರ ಕಳಶನ ತೆಗಿಬೋದಾ ಅಂತ ಕೇಳ್ತಾ ಇದ್ರಿ. ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ. ಇವತ್ತು ಸಂಜೆ ಪೂಜೆ ಮಾಡಿ ಆರತಿ ಮಾಡಿ ಲಕ್ಷ್ಮಿನ ಕದಲಿಸ್ತಾರೆ. ಸೊ ಕದಲಿಸಿದ ಮೇಲೆ ಏನೂ ಇರಲ್ಲ, ಅದು ತೆಗ್ದಂಗೆ ಲೆಕ್ಕ. ಸೊ ಹಂಗಾಗಿ ಏನೂ ತೊಂದರೆ ಇಲ್ಲ. ಕದಲಿಸಿ ಬೆಳಗ್ಗೆ ಎದ್ದು ಬೇಕಿದ್ರೆ ಕೈಕಾಲು ಮುಖ ತೊಳೆದು ಲಕ್ಷ್ಮಿನ ಎತ್ತಿಡ್ಬೋದು. ಸೊ ನೋಡಿ,
ಇದು ಬಂದು ಕಲ್ಲೂರಲ್ಲಿ ಕೌಶಿಕ್ ಸಿಲ್ಕಲ್ಲಿ ತೊಗೊಂಡಂಥ ಸ್ಯಾರಿ. ಸೊ ಬ್ಲೌಸ್ ಎಲ್ಲ ಹೇಗೆ ಕಾಣಿಸ್ತಿದೆ ನೋಡಿ, ಡಿಸೈನ್ಸು ನಾನು ನಿಮಗೆ ತೋರಿಸಿದ್ದೆ. ಸೊ ಇವತ್ತಿನ ಬ್ಲಾಗು ನಾನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಮುಂದಿನ ಒಂದು ಬ್ಲಾಗಲ್ಲಿ ಅಥವಾ ಮುಂದಿನ ಒಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಎಲ್ರಿಗೂ ಆ ಮಹಾಲಕ್ಷ್ಮಿ ಅನುಗ್ರಹಿಸಲಿ, ನಿಮಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ, ಥ್ಯಾಂಕ್ ಯು.